ನಿಮ್ಮ ಮನೆಯಲ್ಲೂ ಕೂಡ ಮಕ್ಕಳು ತುಂಬಾ ಟಿ ವಿ ಅಥವಾ ಫೋನನ್ನು ಯೂಸ್ ಮಾಡ್ತಾರಾ? ಏನೇ ಮಾಡಿದರೂ ಫೋನ್ ಮತ್ತು ಟಿ ವಿಯನ್ನು ಬಿಡೋದಿಲ್ವಾ? ಹಾಗಿದ್ರೆ ಅವರಿಗೆ ಈ ರೀತಿಯಾಗಿ ಆ್ಯಕ್ಟಿವಿಟಿಯನ್ನು ಹೇಳಿಕೊಡುವ ಮೂಲಕ ಅವರನ್ನು ಎಂಗೇಜ್ ಆಗಿಡಿ. ಹಾಗೆ ಮತ್ತು ಟಿ ವಿ ಮತ್ತು ಫೋನಿಂದ ದೂರ ಇರಿಸಿ. ಯಾಕೆ ಅಂದರೆ ಟಿ ವಿ ಮತ್ತು ಫೋನನ್ನು ಪದೇ ಪದೇ ಯೂಸ್ ಮಾಡೋದರಿಂದ ಅದು ಹೆಲ್ತ್ ಮೇಲೆ ತುಂಬಾ ಕೆಟ್ಟ ಪರಿಣಾಮ ಬೀರುತ್ತೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅನದರ್ ವಿಡಿಯೋ. ಇವತ್ತಿನ ಈ ವಿಡಿಯೋದಲ್ಲಿ ಕ್ರಾಫ್ಟ್ ಪೇಪರನ್ನು ಬಳಸಿ ಹೇಗೆ ಅಂಬ್ರೆಲ್ಲಾವನ್ನು ಮಾಡೋದು ಅಂತ ನೋಡೋಣ. ಮೊದಲು ಪೇಪರನ್ನು ಈ ರೀತಿಯಾಗಿ ಫೋಲ್ಡ್ ಮಾಡಿ, ನಂತರ ಪೆನ್ನಿಂದ ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಅದನ್ನು ಕಟ್ ಮಾಡಿ ತೆಗೆದುಹಾಕಿ. ಈ ರೀತಿಯಾಗಿ ನಿಧಾನವಾಗಿ ಅದನ್ನು ಕಟ್ ಮಾಡ್ತಾ ಬರಬೇಕು. ಈ ರೀತಿಯಾಗಿ ಕಟ್ ಮಾಡಿದ ನಂತರ ಅದು ಅಂಬ್ರೆಲ್ಲಾ ಶೇಪ್ಗೆ ಬರುತ್ತೆ. ನಂತರ ಸ್ಕೇಲನ್ನು ತೆಗೆದುಕೊಂಡು ಈ ರೀತಿಯಾಗಿ ಮಾರ್ಕ್ ಮಾಡ್ತಾ ಬನ್ನಿ. ಈ ಎಲ್ಲ ಕಾರ್ನರ್ಗಳನ್ನು ಸರಿಯಾಗಿ ಮಾರ್ಕ್ ಮಾಡಬೇಕು. ನಿಧಾನವಾಗಿ ಈ ರೀತಿಯಾಗಿ ಮಾರ್ಕ್ ಮಾಡಿ ಎಲ್ಲ ಕಾರ್ನರನ್ನು ಮಾರ್ಕ್ ಮಾಡಿದ ಬಳಿಕ ಈ ರೀತಿಯಾಗಿ ಅವನ್ನು ಫೋಲ್ಡ್ ಮಾಡ್ತಾ ಬನ್ನಿ. ಈ ರೀತಿ ಫೋಲ್ಡ್ ಮಾಡೋದ್ರಿಂದ ಅದು ಒಂದು ಅಂಬ್ರೆಲ್ಲಾ ಶೇಪ್ಗೆ ಬರುತ್ತೆ. ನಂತರ ಈ ಪೆನ್ನಿಂದ ಅದರ ಟಾಪಲ್ಲಿ ಒಂದು ಹೋಲನ್ನು ಮಾಡಿ, ನಂತರ ಮನೆಯಲ್ಲೇ ಇರುವಂತಹ ಇಯರ್ಬಡ್ಸನ್ನು ಈ ರೀತಿಯಾಗಿ ಇನ್ಸರ್ಟ್ ಮಾಡಿದರೆ ಸಾಕು, ಇದು ಅಂಬ್ರೆಲ್ಲಾ ಆಗಿ ಕನ್ವರ್ಟ್ ಆಗುತ್ತೆ. ಇದು ಪದೇ ಪದೇ ಬಿಚ್ಚಬಾರ್ದು ಅಂತ ಈ ರೀತಿಯಾಗಿ ಕೆಳಗಡೆ ಗ್ಲೂವನ್ನು ಹಾಕಬೇಕು. ಸೊ ಗ್ಲೂ ಹಾಕೋದ್ರಿಂದ ಇದು ಕಂಟಿನ್ಯೂಯಸ್ ಆಗಿ ಸ್ಟಿಕ್ ಆಗುತ್ತೆ, ಪದೇ ಪದೇ ಬೀಳೋದಿಲ್ಲ. ಸೊ ಈ ರೀತಿಯಾಗಿ ಮಾಡಿದರೆ ತುಂಬಾ ಸ್ಟೈಲಿಶ್ ಮತ್ತು ಯೂನಿಕ್ ಆಗಿರುವಂಥ ಅಂಬ್ರೆಲ್ಲಾ ರೆಡಿ ಆಗುತ್ತೆ. ಇದರಿಂದ ಮಕ್ಕಳು ಕೂಡ ಎಂಗೇಜ್ ಆಗಿರ್ತಾರೆ. ಟಿ ವಿ ಮತ್ತು ಫೋನ್ ಕಡೆ ತುಂಬ ಅಡಿಕ್ಟ್ ಕೂಡ ಆಗಲ್ಲ.